ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಮಗೆ ಆಹಾರ ಎಷ್ಟು ಮುಖ್ಯನೋ ನಿದ್ದೆನೂ ಅಷ್ಟೇ ಮುಖ್ಯ. ಯಾವಾಗ ನಿದ್ದೆಯಲ್ಲಿ ಏರುಪೇರಾಗ್ತದೋ, ನಿದ್ದೆ ಕಡಿಮೆ ಆಗ್ತದೋ, ಹಲವಾರು ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ. ಹಾಗೆ ಕೆಲವೊಬ್ಬರಿಗೆ ನಿದ್ದೆನೇ ಬರಲ್ಲ ಅಂತ ತುಂಬಾ ಒದ್ದಾಡ್ತಾ ಇರ್ತಾರೆ. ರಾತ್ರಿ ಆದರೂ ನಿದ್ದೆ ಬರಲ್ಲ, ಬೆಳಗ್ಗಿನೂ ನಿದ್ದೆ ಬರಲ್ಲ. ಅದಕ್ಕೆ ಅವರು ಹಲವಾರು ರೀತಿಯ ಔಷಧಗಳನ್ನ ತಗೊಂಡಿರ್ತಾರೆ, ಹಲವಾರು ಡಾಕ್ಟ್ರುಗಳನ್ನ ಕನ್ಸಲ್ಟ್ ಮಾಡಿರ್ತಾರೆ, ಹಲವಾರು ಹಾಸ್ಪಿಟ್ಲ್ಗಳಿಗೆ ಹೋಗಿರ್ತಾರೆ, ಔಷಧಿ ಮಾತ್ರೆ ತಗೊಂಡಿರ್ತಾರೆ. ಏನೇ ತಗೊಂಡ್ರು ಅವ್ರಿಗೆ ನಿದ್ದೆ ಸರಿಯಾಗಿ ಬರ್ತಾ ಇರೋದಿಲ್ಲ. ಇನ್ನು ಕೆಲವರು ನಿದ್ದೆ ಮಾತ್ರೆ ತಗೊಳ್ಳೋ ಅಭ್ಯಾಸ ಇಟ್ಕೊಂಡ್ಬಿಟ್ಟಿರ್ತಾರೆ. ಮೆಡಿಕಲ್ ಸ್ಟೋರ್ಗೆ ಹೋಗೋದು, ಸ್ಲೀಪಿಂಗ್ ಟ್ಯಾಬ್ಲೆಟ್, ನಿದ್ದೆ ಮಾತ್ರೆ ತಗೊಳ್ಳೋದು, ನಿದ್ರೆ ಮಾತ್ರೆ ಸೇವನೆ ಮಾಡಿ ನಿದ್ದೆ ಮಾಡ್ತಕ್ಕಂಥ ಒಂದು ಅಭ್ಯಾಸನೂ ಇಟ್ಕೊಂಡಿರ್ತಾರೆ. ಹಾಗಾಗಿ ಇದು ಜಾಸ್ತಿ ಸಮಯ ಮಾಡಿದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆರೋಗ್ಯ ವ್ಯತ್ಯಾಸ ಆಗ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ತಿಳಿಸಿರ್ತಕ್ಕಂತಹ ಒಂದು ಟಿಪ್ಸ್ನ ನಿಮಗೆ ಹೇಳ್ತೀನಿ. ಇದನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಪ್ರತಿನಿತ್ಯ ರಾತ್ರಿ ನೆಮ್ಮದಿಯಾಗಿ ನೀವು ನಿದ್ದೆ ಮಾಡ್ಬೋದು. ಅದೇನು ಅಂತಂದರೆ ಪಾದ ಅಭ್ಯಂಗ. ಪ್ರತಿ ರಾತ್ರಿ ನೀವು ಊಟ ಆದ ನಂತರ 1 ಗಂಟೆ ಆದ ನಂತರ 1 ಲೋಟ ಹಾಲು ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ಹಾಲು ಬ್ರಹ್ಮಣ ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅಂತಂದರೆ ನಮಗೆ ದೇಹವನ್ನು ನರಿಷ್ಮೆಂಟ್ ಮಾಡ್ತದೆ, ಪೋಷಕಾಂಶಗಳಿರ್ತದೆ. ಹಾಗಾಗಿ ಹಾಲಿಗೆ ಒಂದು ಚಿಟಿಕೆ ಅರಿಶಿಣ ಹಾಗೂ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ನೀವು ಸೇವನೆ ಮಾಡೋದ್ರಿಂದ ಜೀರ್ಣಶಕ್ತಿನೂ ಚೆನ್ನಾಗಾಗ್ತದೆ ಹಾಗೂ ನಿದ್ದೆನೂ ಚೆನ್ನಾಗಿ ಬರ್ತದೆ. ನಿದ್ರಾ ಜನನ ಅಂತ ಹೇಳಿದ್ದಾರೆ. ನಿದ್ದೆ ಒಂದು ತಂದು ಕೊಡ್ತಕ್ಕಂಥ ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ ಹಾಲು. ಹಾಗಾಗಿ ಇದರ ಜೊತೆಗೆ ಪ್ರತಿನಿತ್ಯ ನೀವು ರಾತ್ರಿ ಮಲಗುವ ಮುನ್ನ ಪಾದ ಅಭ್ಯಂಗ ಅಂತಂದರೆ, ಅಭ್ಯಂಗ ಅಂತಂದರೆ ಮಸಾಜ್, ಆಯಿಲ್ ಮಸಾಜ್. ಪಾದಗಳಿಗೆ ಪ್ರತಿನಿತ್ಯ ನೀವು ಮಸಾಜ್ ಮಾಡಿಕೊಂಡು ಮಲ್ಕೊಳ್ಳೋದ್ರಿಂದ ನೆಮ್ಮದಿಯಾಗಿ ನೀವು ನಿದ್ದೆ ಮಾಡ್ಬೋದು. ಹಾಗಾಗಿ ಈ ರೀತಿ ನೀವು ಮಸಾಜ್ ಮಾಡೋದ್ರಿಂದ ಯಾವ ರೀತಿ ನಿಮಗೆ ನಿದ್ದೆ ಬರ್ತದೆ ಅಂತಂದರೆ, ಇದು ನಮ್ಮ ದೇಹದಲ್ಲಿರ್ತಕ್ಕಂಥ ವಿಕೃತ ವಾಯುವನ್ನು ಹೋಗಲಾಡಿಸ್ತದೆ ಹಾಗೂ ರಕ್ತ ಸಂಚಾರ ಸರಿಯಾಗಿ ಮಾಡ್ತದೆ, ನರಗಳಿಗೆ ಒಂದು ಶಕ್ತಿಯನ್ನು ಕೊಡ್ತದೆ. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದರೆ, ಹಾಗೂ ಇದನ್ನು ಯಾವ ಆಯಿಲ್ ಉಪಯೋಗಿಸ್ಬೇಕು ಅಂತ ಅನ್ನೋದನ್ನು ತಮಗೆ ಹೇಳ್ತೀನಿ. ಎಳ್ಳೆಣ್ಣೆ ತಗೊಳ್ಳಿ, ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ. ತದನಂತರ ಪಾದಗಳಿಗೆ, ಕಾಲುಗಳಿಗೆ ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ, ರಬ್ ಮಾಡಿ. ತದನಂತರ ನೀವು ಮಲ್ಕೊಳ್ಳೋದ್ರಿಂದ ನೆಮ್ಮದಿಯಾಗಿ ನಿದ್ದೆ ಬರ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ತಿಳಿಸಿರ್ತಕ್ಕಂತಹ ಪಾದ ಅಭ್ಯಂಗ, ಕಾಲುಗಳಿಗೆ, ಪಾದಗಳಿಗೆ ಆಯಿಲ್ನ ಮಸಾಜ್ ಮಾಡೋದ್ರಿಂದ ನೆಮ್ಮದಿಯಾಗಿ ನೀವು ನಿದ್ದೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.